4ನೇ ಅಧ್ಯಾಯ 40ನೇ ವಚನ. ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಆಮೆನ್. ನಮ್ಮ ನಡತೆಯನ್ನು ಏನ್ ಮಾಡ್ಬೇಕು? ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಹಲ್ಲೆಲೂಯಾ. ನಮ್ಮ ತಪ್ಪನ್ನು ನೀವು ಅರ್ಥ ಮಾಡ್ಕೊ, ನಿಮ್ ತಪ್ಪನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಮಾಡ್ತಾ ಇರೋದೇನು ನೀವು ಅರ್ಥ ಮಾಡ್ಕೋಬೇಕು. ಒಂದು ಹುಡುಗ ದೇವರನ್ನ ನಂಬೇನಂತಂದ ಮೇಗ ಒಬ್ಬ ಮನುಷ್ಯನು ದೇವರಿಗೆ ನಂಬೇನಂತಂದ ಮೇಗ ದೇವರಿಗೆ ಹೆಂಗ್ ನಡ್ಕೋಬೇಕು ಅದು ತಿಳ್ಕೋಬೇಕು. ಸುಳ್ಳು ಮಾತಾಡಿದಾಗ ದೇವರ ಇಚ್ಛೆ ಇಲ್ಲ, ಸುಳ್ಳು ಮಾತು ಬಿಟ್ಟು ಬಿಡ್ಬೇಕು. ಚಟಗೊಳದಾಗ ದೇವ್ರ ಇಚ್ಛೆ ಇಲ್ಲ, ಚಟಗಳು ಬಿಟ್ಟು ಬಿಡ್ಬೇಕು. ಗುಟ್ಕ ತಿನ್ನೋದಾಗ್ಲಿ, ಬೀಡಿ ಸೇದೋದಾಗ್ಲಿ, ಕುಡಿಯೋದಾಗ್ಲಿ, ತಂಬಾಕು ತಿನ್ನೋದಾಗ್ಲಿ, ಹೊಲಸು ಮಾತಿನಾಗ ದೇವ್ರ ಇಚ್ಛೆ ಇಲ್ಲ, ಹೊಲಸು ಮಾತುಗಳು ಬಿಟ್ಟು ಬಿಡ್ಬೇಕು. ಲೋಕದ ಕಡೆಗೆ ದೇವರ ಇಚ್ಛೆ ಇಲ್ಲ, ಲೋಕದ ಕಡೆಗೆ ನೀವು ಸಂಪರ್ಸ್ಕೋಬಾರ್ದು. ದೇವರ ಒಳಗಡೆ ನೀವು ಆತ್ಮಲ್ಲಿ ತುಂಬಿ ಪ್ರಾರ್ಥಿಸ್ಬೇಕು, ಅದು ದೇವ್ರ ಇಚ್ಛೆ ಅದ. ಲೋಕದ ಇಚ್ಛೆಲಿಂತ ನಡೆದ್ರೆ ದೇವ್ರ ಇಚ್ಛೆ ಅಲ್ಲ. ಹಲ್ಲೆಲೂಯಾ. ನಿಮ್ಮ ನಡತೆ ಹೆಂಗದ ಅದು ಪರಿಶುದ್ಧ ಮಾಡ್ಕೋರಿ, ಅದು ಶುದ್ಧ ಮಾಡ್ಕೋರಿ. ನಿಮ್ಮ ನಡತೆದಾಗ ಬದಲಾವಣೆ ಬರಬೇಕು. ನಾವು ದೇವರನ್ನು ಪ್ರಾರ್ಥಿಸ್ತೀನಿ, ನಾ ದೇವರನ್ನು ನಂಬಿನಿ, ನಾ ಚರ್ಚಿಗೆ ಹೋಗ್ತೀನಿ, ಹಳೇದೇ ನಿನ್ನ ಜೀವನದಾಗ ಇದ್ರೆ ದೇವರು ನಿನ್ನೊಟ್ಟಿಗೆ ಮಾತಾಡಲ್ಲ, ದೇವರು ನಿನ್ನ ಸನ್ನಿಧಿಗೆ ಬರೋದಿಲ್ಲ. ನೀ ದೇವರ ಸನ್ನಿಧಿಗೆ ಓದು ಬೇಡುತ್ತಿರುವಾಗ ನಿನ್ನ ನಡತೆಯನ್ನು ಎಲ್ಲಾದ್ರಲ್ಲಿ ಶುದ್ಧ ಆಗಿರಬೇಕು. ನಿನ್ನ ನಡತೆ ಸರಿಪಡಿಸ್ಕೋಬೇಕು. ನಾವ್ ಹೆಂಗ ನಡ್ಕೋಬೇಕು ದೇವ್ರನ್ನ ಅದನ್ನ ಒಂದು ಗಮನಕ್ಕೆ ತರ್ಕೋಬೇಕು. ನನಗ್ ಬರಲ್ಲ ನೀ ನಡ್ಕೋಕ, ವಾಕ್ಯ ದೇವ್ರು ಕೊಟ್ಟಾನ, ವಾಕ್ಯ ಓದು. ಇದ್ರಾಗ ದೇವ್ರ ಬಗ್ಗೆ ಎಲ್ಲಾ ಬರ್ದದ್ದಾದ, ಮನುಷ್ಯನ ಬಗ್ಗೆ ಎಲ್ಲಾ ಬರ್ದದ್ದಾದ, ಹೆಂಗ ನಡಿಬೇಕು ಎಂಬುದು ಬರ್ದದ್ದಾದ. ನೀ ತಿಳ್ಕೋಬೇಕು. ಓದಕ್ ಬರಲ್ಲ ನೀ ಪ್ರಾರ್ಥನೆ ಮಾಡು. ದೇವರೇ ನನ್ನ ನಡತೆಯನ್ನು ಸರಿಪಡಿಸುವಂತ ಪ್ರಾರ್ಥನೆ ಮಾಡು. ಕರ್ತನೇ ನನಗೆ ಮಾತಾಡೋದ್ರಲ್ಲಿ ಒಂದು ಬದಲಾವಣೆ ಬರ್ಲಿ ಅಂತ ಪ್ರಾರ್ಥನೆ ಮಾಡು. ನಾನು ನೋಡೋ ದೃಷ್ಟಿಯಾಗಿ ಕೆಟ್ಟದಾದ ಸರಿಪಡಿಸುವಂತ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನಾನು ನಿನ್ನ ಆಲಯಕ್ಕೆ ಬರ್ತೀನಿ, ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನನ್ನಲ್ಲಿ ಒಳ್ಳೆ ನಡತೆ ಇಲ್ಲ, ಕೆಟ್ಟೋಗ್ಯದ ನನ್ನ ನಡತೆ, ನಾನು ಕೆಟ್ಟ ಮನುಷ್ಯನಾಗ್ತಾ ಇದ್ದೀನಿ, ನನಗೆ ಸರಿಪಡಿಸುವಂತ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಸರಿ ಹೋಗ್ಬೇಕು. ನಾವು ನೀವೇನಾಗ್ಬೇಕು? ಸರಿ ಹೋಗ್ಬೇಕು. ಕೆಟ್ಟದ್ರಾಗೇನೆ ಲೋಕದಾಗ ಇದ್ದು ಕೇಸಿ ಮತ್ತೆ ದೇವ್ರ ಹತ್ರ ಬಂದು ಅಷ್ಟೇ 2 ನಿಮಿಷ 1 ನಿಮಿಷ ದೇವರೇ ನನ್ನನ್ನು ಕ್ಷಮಿಸು, ದೇವರಿಗೆ ಸ್ತೋತ್ರ, ಅಷ್ಟೇ ಊಟ ಮಾಡುವಾಗ ದೇವರೇ ನನ್ನನ್ನು ಕ್ಷಮಿಸು, ಮಲ್ಕೋವಾಗ ದೇವರೇ ನನ್ನನ್ನು ಕ್ಷಮಿಸು, ಅಷ್ಟೇ ನಾ ಪ್ರಾರ್ಥನಾ. ನಿನ್ನ ನಡವಳಿಕೆ ನಿನಗೆ ಗೊತ್ತಾಗ್ತಾ ಇಲ್ಲ, ನಿನ್ನ ಪ್ರಾರ್ಥನೆ ಹೆಂಗಾದಂತ, ನೀ ಮಾಡ್ತಾ ಇರೋ ಪ್ರಾರ್ಥನೆ ಯಾವ ರೀತಿಲಿ ಎಂತಾದಂತ, ನೀನ್ ಮಾಡ್ತಾ ಇರೋ ಆಲೋಚನೆ ಎಂತದಾದಂತ, ಬೇರೆ ವಿಷಯಕ್ಕಾಗಿ ನೀನು ಆಲೋಚನೆ ಮಾಡ್ತಾ ಇದ್ದೀನಿ. ಗಂಡು ಹೆಣ್ಣಿಗಾಗಿ ಆಲೋಚನೆ, ಹೆಣ್ಣು ಗಂಡಿಗಾಗಿ ಆಲೋಚನೆ, ದುಡಿಯೋನು ರೊಕ್ಕಕ್ಕಾಗಿ ಆಲೋಚನೆ, ಕೆಲ್ಸಕ್ಕಾಗಿ ಆಲೋಚನೆ, ವ್ಯಭಿಚಾರದ ಆಲೋಚನೆ, ಚಟಗೋಳದ